ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಟಿಕೆಟ್ ತಪ್ಪುತ್ತಾ ಇದೇ ಬಹುದೊಡ್ಡ ಚರ್ಚೆ ನಡೀತಾ ಇದೆ ಈಗ. ಯದುವೀರ್ ವಿರುದ್ಧ ಕಿಡಿಕಾರಿದ್ದ ಪ್ರತಾಪ್ ಸಿಂಹ ಅರಮನೆಯ ಎಸಿ ರೂಮ್ನಲ್ಲಿ ರಾಜನಾಗಿರುವ ಬದಲು ಪ್ರಜೆಗಳ ರೀತಿ ಬದುಕಲು ಬಂದ್ರೆ ಸ್ವಾಗತಿಸಕ್ಕೆ ಇರಕ್ಕಾಗತ್ತಾ? ರಾಜ್ಯ ಪ್ರಜೆಯ ನಡುವೆ ವ್ಯತ್ಯಾಸ ತೆಗೆದು ಬಂದ್ರೆ ನನ್ನ ಸ್ವಾಗತ ಅಂತ ಹೇಳಿ ಇದು ಯದುವೀರ್ ಒಡೆಯರ್ ಅವರಿಗೆ ಸಂಸದ ಪ್ರತಾಪ್ ಸಿಂಹ ಅವರು ಕೊಟ್ಟಿರುವಂತ ಟಾಂಗ ಇನ್ನೇನು ಟಾಂಗೆ ಅದು ಇನ್ನೇನಿರುತ್ತೆ. ಪ್ರಜೆಗಳ ರೀತಿ ಬದುಕಲು ಬಂದ್ರೆ ಸ್ವಾಗತಿಸೋಕಿರೋಕ್ಕಾಗತ್ತಾ ಅಂತಂದ್ರೆ ಏನದರ ಅರ್ಥ? ಟಾಂಗೆ ಅದು. ಅರಮನೆಯ ಎಸಿ ರೂಮ್ನಲ್ಲಿ ರಾಜನಾಗಿರುವ ಬದಲು ಅಂತಂದ್ರೆ ಅದು ಇರಿಟೇಟ್ ಆಗಿದ್ದಾರೆ, ಮೋಸ್ಟ್ಲಿ ಅದಕ್ಕೆ ಮಾತನಾಡ್ತಾ ಇದ್ರೆ ಅಂತ ಅರ್ಥ. ಒಂದು ವೇಳೆ ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ಯಾಕೆ ನಾನು ಸ್ವಾಗತಿಸ್ತೇನೆ, ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಒಬ್ಬ ಪ್ರಜೆಯಾಗಿ ಬದುಕಬೇಕು, ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ. ನಾನು 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು. ಎಲ್ಲರೂ ಪ್ರಜೆಗಳೇ. ಯದುವೀರವರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದ್ರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ. ಏನಂತಂದರೆ ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಭಾಳಷ್ಟು ವಾದ ವಿವಾದಗಳು, ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ. ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಮೃತ ಯೋಜನೆಯಿಂದ ಕುಡಿಯೋ ನೀರು ತಂದಿದ್ದೀನಿ. ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಅರಮನೆಯ ಒಳಗಡೆ ಹಾದು ಹೋಗುತ್ತೆ. ಈಗ ಹೊಸ ಪೈಪ್ಲೈನ್. ಇದು ಪ್ರತಾಪ್ ಸಿಂಹ ಅವರ ಮಾತು. ಅದು ಅವರು ಬೇಸರದಿಂದ ಹೇಳಿದಾರೋ, ನೋವಿನಿಂದ ಹೇಳಿದಾರೋ, ಅಥವಾ ಒಂದು ಟಾಂಗ್ ಕೊಡೋಣ ಅಂತ ಹೇಳಿದಾರೋ ಗೊತ್ತಿಲ್ಲ. ಬಟ್ ಅವರ ಮಾತುಗಳಲ್ಲಿ ಮಾತ್ರ ಕಾಣಿಸ್ತಾ ಇದ್ದಿದ್ದು ಒಂದು ರೀತಿಯಾದಂಥ ಟಾಂಗೆ, ಅದು ಇನ್ಯಾವುದು ಕೂಡ ಇಲ್ಲ ಅದರಲ್ಲಿ. ಬಟ್ ರಾಜ ಮತ್ತು ಪ್ರಜೆಯ ನಡುವೆ ವ್ಯತ್ಯಾಸ ತೆಗೆದು ಬಂದ್ರೆ ಅಂತ ಹೇಳಿ ಅವರಿಗೆ ವಂಶಿಕವಾಗಿ ಬಂದಿರುವಂತಹ ಪಟ್ಟ ಅದು ರಾಜ ಅಂತ ಹೇಳಿ. ಆದರೆ ನೀವು ಪ್ರಜೆಗಳಿಂದ ಆಯ್ಕೆ ಆಗಿ ಓದ್ಕೊಂಡು ರಾಜ ಅಂತೇಳಿ ಓಡಾಡ್ತಿರಲ್ಲ. ಕೆಲವರು ನಿಮ್ಮ ಪಕ್ಷದಲ್ಲಿರುವಂಥವ್ರು ಅವ್ರಿಗೆ ಹೇಳಿ ಫಸ್ಟು, ಅವ್ರನ್ನ ಬಿಟ್ಟಾಕಿ ಯದುವೀರ್ ಅವ್ರಿಗೆ ಬಂದಿರೋದು ಹಾಗೆ ವಂಶವಾಗಿ. ನಿಮ್ಮಲ್ಲಿರುವಂಥ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾರಲ್ಲ ಅಂಥವ್ರಿಗೆ ಹೇಳಿ ಫಸ್ಟು. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಒಂದು ಕಡೆಗೆ ಪ್ರತಾಪ್ ಸಿಂಹ ಅವರ ಮಾತುಗಳು ಹತಾಶೆಯಿಂದನೋ ಅಥವಾ ಬರೋರಿಗೊಂದು ಟಾಂಗ್ ಕೊಡೋಣ, ರಾಜಕೀಯ ಅಂದ್ರೆ ಹೀಗೂ ಇರುತ್ತೆ, ಇಂತಹ ಮಾತುಗಳನ್ನು ನೀವು ಕೇಳಿಸಿಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯೋ, ಅಥವಾ ತಮ್ಮ ಪಕ್ಷದಲ್ಲಿರುವಂತಹ ನಾಯಕರುಗಳಿಗೆ ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಕೋಪವನ್ನೆಲ್ಲ ಯದುವೀರ್ ಮೇಲೆ ತೋರಿಸ್ತಾ ಇರುವಂತ ರೀತಿಯೋ, ಹೇಗೆ ಹೇಳ್ಬೋದು ಇದನ್ನ? ಅರುಣ, ಪ್ರತಾಪ್ ಸಿಂಹ ಅವರು ಒಂದು ರೀತಿಯಾಗಿ ವ್ಯಂಗ್ಯದ ದಾಟಿಯಲ್ಲೇ ಇದನ್ನು ಮಾತನಾಡಿರುವಂಥದ್ದಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ರೀತಿಯಾಗಿ ಯದುವೀರ್ ಅವರಿಗೆ ರಾಜಕೀಯ ಅನ್ನುವಂಥದ್ದು ಹೂವಿನ ಹಾಸಿಗೆ ಅಲ್ಲ, ಅಂದರೆ ಅರಮನೆಯಲ್ಲಿ ಇದ್ದಷ್ಟು ಸುಲಭ ಅಲ್ಲ, ಅದರಲ್ಲಿ ಇಂಥವೆಲ್ಲವೂ ಕೂಡ ಇರುತ್ತೆ ಅನ್ನುವಂಥ ರೀತಿಯಾದಂಥ ಒಂದು ವಾಸ್ತವದ ಟ್ರೈಲರನ್ನು ವ್ಯಂಗ್ಯದ ಮೂಲಕವಾಗಿ ಅವರು ಇವತ್ತು ಮಾತಿನ ಮೂಲಕವಾಗಿ ತೋರಿಸ್ತಾ ಇರುವಂಥದ್ದು. ಬಹುತೇಕ ತಮಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿಯೇ. ಅದು ಪ್ರತಾಪ್ ಸಿಂಹ ಅವರಿಗೆ ಅಂತಲ್ಲ, ಯಾರಿಗೇ ಆಗಲಿ ಟಿಕೆಟ್ ಮಿಸ್ ಆದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಹತಾಶೆ ಅಥವಾ ಆ ರೀತಿಯಂಥ ಒಂದು ನೋವು ಇದ್ದೇ ಇರುತ್ತೆ. ಅದನ್ನು ಅವರು ಈ ರೀತಿಯಂಥ ರೂಪಕವಾಗಿ, ಅದರಲ್ಲೂ ಕೂಡ ಹೇಳಿ ಕೇಳಿ ಪತ್ರಕರ್ತರಾಗಿದ್ದಂಥವ್ರಿಗೆ ಈ ರೀತಿಯಾದಂಥ ವ್ಯಂಗ್ಯ, ಈ ರೀತಿಯಾದಂಥ ಟಾಂಗ್ಗಳನ್ನು ಹೇಳ್ಕೊಡುವಂಥ ಅಗತ್ಯಗಳಿಲ್ಲ. ಬಹುತೇಕ ಇವತ್ತು ಅದೇ ಕೆಲಸವನ್ನು ಪ್ರತಾಪ್ ಸಿಂಹ ಅವರು ಈ ವಿಚಾರದಲ್ಲಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಇನ್ನು ಕೂಡ ಏನು ತಮಗೆ ಟಿಕೆಟ್ ತಪ್ಪಿರುವಂಥ ವಿಚಾರದಲ್ಲಿ
ತಮ್ಮ ಪಕ್ಷದ ವಿರುದ್ಧ ಮಾತನಾಡುವಂಥ ಸ್ಥಿತಿಗಳಲ್ಲಿ ಪ್ರತಾಪ್ ಸಿಂಹ ಅವರು ಇದ್ದಂತಿಲ್ಲ. ಯಾಕೆಂದರೆ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಂಥದ್ದು, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಬಂಟಿಂಗನ್ನು ಕೂಡ ಕಟ್ತೇನೆ ಏನೋ ಯದುವೀರ್ ಅವರ ಪರವಾಗಿ ಎನ್ನುವಂಥ ಮಾತುಗಳನ್ನ ಹೇಳೋ ಮೂಲಕವಾಗಿ ತಮಗೆ ಏನೋ ಆಗಿರುವಂತಹ ಅಂದರೆ ಅವರ ದೃಷ್ಟಿಯಲ್ಲಿ ಅವ್ರಿಗೆ ಆಗಿರುವಂಥ ಅನ್ಯಾಯದ ವಿಚಾರದಲ್ಲಿ ಅವರು ಧ್ವನಿ ಎತ್ತಕ್ಕೆ ರೆಡಿ ಇಲ್ಲ. ಆದರೆ ವ್ಯಂಗ್ಯದ ಮೂಲಕವಾಗಿ ಯದುವೀರ್ ಅವರಿಗೆ ಒಂದು ಟಾಂಗನ್ನು ಅಥವಾ ಭವಿಷ್ಯದ ರಾಜಕೀಯದ ಒಂದು ಟ್ರೈಲರನ್ನು ಈ ರೀತಿಯಾಗಿ ಬಿಟ್ಟಿದ್ದಾರೆ. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಹಲವು ಮೆಸೇಜ್ಗಳನ್ನು ಕೊಡೋ ರೀತಿಯಲ್ಲಿನೇ ಕಾಣಿಸ್ತಾ ಇದೆ.